ಸ್ನೇಹಿತರೆ, ಕನ್ನಡ ಭಾಷೆ ಅಂತ ಬಂದಾಗ ನಮಗೆ ಅದೆಷ್ಟು ಆತ್ಮೀಯತೆ, ಅಭಿಮಾನ ಮೂಡುತ್ತೆ ಅಲ್ವಾ? ಕನ್ನಡ ಅನ್ನೋದು ಬರೀ ಭಾಷೆ ಅಲ್ಲ, ಕರ್ನಾಟಕ ಅನ್ನೋದು ಕೇವಲ ಹೆಸರೂ ಅಲ್ಲ. ಅದೊಂದು ಮಂತ್ರ, ಅದೊಂದು ಶಕ್ತಿ, ಅದು ನಮ್ಮೆಲ್ಲರ ತಾಯಿ. ಹೌದು, ಮಹಾನ್ ಕವಿ ಒಬ್ಬರು ಹೇಳ್ತಾರೆ, ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ, ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ ಅಂತ. ಕನ್ನಡದ ಬಗ್ಗೆ ಮಾತನಾಡುವಾಗ ಆ ವ್ಯಕ್ತಿ ಬಗ್ಗೆನೂ ಮಾತಾಡಲೇಬೇಕು. ನಮ್ಮ ಭಾಷೆ ಬಗ್ಗೆ ಹೆಮ್ಮೆ ಪಡೋಕೆ ನಮಗೆ ಎಷ್ಟೆಲ್ಲ ಅಂಶಗಳಿವೆ ಅಲ್ವಾ? ಅವುಗಳಲ್ಲಿ ಮುಖ್ಯವಾಗಿರೋದು ಈ ವ್ಯಕ್ತಿ, ನಮ್ಮ ನಾಡಿನವರು, ನಮ್ಮ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದವರು. ಕನ್ನಡಕ್ಕೆ ಕನ್ನಡದ್ದೇ ಆದ ಸಾತ್ವಿಕ ತಾಕತ್ತಿದೆ ಅಂತ ಸಾಧಿಸಿ ತೋರಿಸಿದವರು. ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಮೊದಲ ಪಂಪ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡವರು, ಮೊಟ್ಟ ಮೊದಲಿಗೆ ಕರ್ನಾಟಕ ರತ್ನ ಅಂತ ಬಿರುದಾಂಕಿತರಾದವರು. ಕಾದಂಬರಿ ಅಂದ್ರೆ ಹೇಗಿರ್ಬೇಕು ಅಂತ ತಮ್ಮ 2 ಕಾದಂಬರಿಗಳ ಮೂಲಕ ತೋರಿಸಿಕೊಟ್ಟವರು. ಅದೆಷ್ಟು ಪ್ರತಿಭೆ, ಬರವಣಿಗೆಯಲ್ಲಿ ಅದೇನು ಶಕ್ತಿ, ಅದೆಂಥ ವ್ಯಕ್ತಿತ್ವ! ಅಬ್ಬಾ, ಅಲ್ಪ ಮಾನವನನ್ನ ವಿಶ್ವ ಮಾನವನನ್ನಾಗಿಸೋ ಕನಸು ಕಂಡ ಅವರು ಕನ್ನಡ ನಾಡು ನುಡಿಯನ್ನ ಹಸಿರಾಗಿಸೋಕೆ ಅಂತಾನೆ ಮಲೆಗಳ ಮಡಿಲಿನಲ್ಲಿ ಬೆಳೆದು ಬಂದ್ರು ಅಂತ ಅನ್ಸುತ್ತೆ. ಇಷ್ಟೆಲ್ಲ ಹೇಳುವಾಗ ಯಾರವರು ಅನ್ನೋ ಪ್ರಶ್ನೆ ಕಾಡ್ತಿದ್ಯಾ? ಇವರ ಹೆಸರನ್ನ ಪ್ರೈಮರಿ ಸ್ಕೂಲ್ನಲ್ಲಿ ಓದ್ತಿರೋ ಪುಟ್ಟ ಮಕ್ಕಳು ಕೂಡ ಹೇಳ್ತಾರೆ. ಅವರ ಗೀತೆ ಪ್ರತಿದಿನ ಶಾಲೆಗಳಲ್ಲಿ ಮೊಳಗುತ್ತೆ. ಜಯ ಭಾರತ ಜನನಿಯ ತನುಜಾತೆ ಅಂತ ಹಾಡದೆ ನಾವು ಶಾಲೆಯಲ್ಲಿ ಪಾಠ ಕೇಳಿದ್ದೇ ಇಲ್ಲ. ಎಸ್, ಕನ್ನಡ ನಾಡು, ನುಡಿ, ಭಾಷೆ ಅಂತ ಬಂದಾಗ ನಮಗೆ ಅನೇಕ ದಿಗ್ಗಜರುಗಳು ಕಣ್ಮುಂದೆ ಬರ್ತಾರೆ. ರಾಜರಿಂದ ಹಿಡಿದು ಅಪ್ಪುವರೆಗೆ, ರಾಯಣ್ಣನಿಂದ ಒಡೆಯರ್ವರೆಗೆ, ಆದಿಕವಿ ಪಂಪನಿಂದ ರಸ ಋಷಿ ಕುವೆಂಪು ಅವರವರೆಗೆ. ಹೌದು, ನಾನಿವತ್ತು ಹೇಳೋಕ್ ಹೊರಟಿರೋದು ಕನ್ನಡ ಸಾಹಿತ್ಯ ಲೋಕದ ಅನರ್ಘ್ಯ ರತ್ನ ಕುವೆಂಪು ಅವ್ರ ಬಗ್ಗೆ. ಕನ್ನಡದ ಮೊದಲುಗಳು ಅಂತ ಪಟ್ಟಿ ಮಾಡ್ತಾ ಹೋದಾಗ ಅದೆಷ್ಟೋ ಕಡೆ ಕುವೆಂಪು ಅವರು ಬರ್ತಾರೆ. ಅವರ ಸಾಹಿತ್ಯವನ್ನ ಪ್ರೀತಿಸೋ, ಆರಾಧಿಸೋ ಮಂದಿ ಇವತ್ತಿಗೂ ಅದೆಷ್ಟೋ ಜನ ಸಿಗ್ತಾರೆ. ದಶಕಗಳೇ ಉರುಳಿದ್ರು ಅವ್ರು ಹೇಳಿರೋ ವೈಚಾರಿಕತೆಯ ಪಾಠ ಇನ್ನೂ ನಮ್ಮೆಲ್ಲರ ಕಿವಿಗಳಲ್ಲಿ ಹೇಗೆ ಮೊಳಗ್ತಿದೆ ಅನ್ನೋದನ್ನೆಲ್ಲ ಗಮನಿಸಿದಾಗ ಎಸ್, ಕುವೆಂಪು ಅಂದ್ರೆ ಕುವೆಂಪುನೇ ಅಂತ ಅನ್ಸೋದ್ರಲ್ಲಿ ಅನುಮಾನನೇ ಇಲ್ಲ. ಎ ರೋಸ್ ಈಸ್ ಎ ರೋಸ್ ಈಸ್ ಎ ರೋಸ್ ಅನ್ನೋ ಮಾತಿದೆಯಲ್ಲ, ಹಾಗೆ ಕುವೆಂಪು ಅವರು ಸಾಹಿತ್ಯ ಲೋಕವನ್ನ ಶ್ರೀಮಂತಗೊಳಿಸಿದ್ದಷ್ಟೇ ಅಲ್ಲ, ಅವ್ರ ಮಗ ಕೂಡ ಸಾಹಿತ್ಯವನ್ನ ಜನಪ್ರಿಯಗೊಳಿಸಿದವ್ರೆ. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ಗಳಲ್ಲಿ ಕನ್ನಡದ ರಸಋಷಿ ರಾಷ್ಟ್ರಕವಿ ಕುವೆಂಪು ಕುತೂಹಲಕಾರಿ ಹೇಗೆ, ಅವರಿಗೆ ಎದುರಾದ ಸವಾಲುಗಳೇನು, ಮಾಡಿದ ಸಾಧನೆಗಳೆಷ್ಟು ಅನ್ನೋದನ್ನೆಲ್ಲ ನೋಡ್ತಾ ಅವ್ರ ಬಗ್ಗೆ ತಿಳ್ಕೊಳ್ಳೇಬೇಕಾದ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಮೆಲುಕು ಹಾಕೋಣ. ಮೇನ್ ಥಿಂಗ್, ಇಂಗ್ಲಿಷ್ ಭಾಷೆಯನ್ನ ಇನ್ನಿಲ್ಲದಂತೆ ಮೆಚ್ಚಿಕೊಂಡು ಅದರಲ್ಲೇ ಸಾಹಿತ್ಯಾರಂಭ ಮಾಡಿದ ಕುವೆಂಪು ಕನ್ನಡದಲ್ಲಿ ಹೈಯರ್ ಎಜುಕೇಶನ್ ಮಾಡೋ ಕಲ್ಪನೆಯನ್ನೂ ಇಟ್ಕೊಳ್ಳದೆ ಫಿಲಾಸಫಿಯಲ್ಲಿ ಹೆಸರು ಮಾಡಬೇಕು ಅನ್ಕೊಂಡಿದ್ದ ಕುವೆಂಪು ಮುಂದೊಂದು ದಿನ ರಸ ಋಷಿಯಾದ ಪರಿಯನ್ನ ನಾವಿವತ್ತು ತಿಳ್ಕೊಳ್ತಾ ಹೋಗೋಣ. ಇದೆಲ್ಲದರ ರಿಸಲ್ಟ್ ಏನ್ ಗೊತ್ತಾ? ಈ ಎಪಿಸೋಡ್ಗಳನ್ನ ಕೇಳಿ ಮುಗಿಸುವಷ್ಟರಲ್ಲಿ ನೀವು ಕೂಡ ಕನ್ನಡದ, ಅದರಲ್ಲೂ ಕುವೆಂಪು ಅವರ ಅಪ್ಪಟ ಅಭಿಮಾನಿಗಳಾಗ್ತೀರಾ. ಎಸ್, ನೀವು ಕೇಳ್ತಾ ಇದ್ದೀರಾ ವಿಶ್ವಮಾನವ ಕುವೆಂಪು ಅವ್ರ ಬಗ್ಗೆ.